ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಶ್ರಾವಣಿ ಮತ್ತು ನಂದಿನಿ ಒಂದಾಗ ಸಮಯ ಬಂದೇ ಬಿಡ್ತು. ಇಲ್ಲಿ ನಂದಿನಿ ಹುಷಾರಾಗಿ ಸುಬ್ಬು ಮನೆಗೆ ಎಂಟ್ರಿ ಕೊಡೋ ಸಮಯ ಬಂದಿದೆ. ಹಾಗಾದರೆ ವಿಜಯಾಂಬಿಕಾ ಕಾಡಿದೆಯಾ? ಇನ್ಮುಂದೆ ಮಾರಿ ಹಬ್ಬ, ತಾಯಿ ಮಗಳು ಒಂದಾಗಿ ವಿಜಯಾಂಬಿಕಾ ಚಟ್ಟ ಕಟ್ತಾರ? ಈ ಒಂದು ಬೈ ಎಲೆಕ್ಷನಲ್ಲಿ ವಿಜಯಾಂಬಿಕಾ ವಿರುದ್ಧ ಸಡ್ಡು ಹೊಡಿತಾಳ ನಂದಿನಿ ಅಂತ ನೋಡೋಣ ಬನ್ನಿ. ಇಲ್ಲಿ ಇನ್ನೇನು ವೀರ್ ಮತ್ತು ನಂದಿನಿ ಒಂದಾಗ್ಬಿಟ್ರು ಅನ್ನೋಷ್ಟರಲ್ಲಿ ಮತ್ತೆ ನಂದಿನಿಗೆ ಆಕ್ಸಿಡೆಂಟ್ ಆಗುತ್ತೆ. ಇನ್ನು ಈ ಒಂದು ನಂದಿನಿ ಕಂಡೀಷನ್ ಸೀರಿಯಸ್ ಆಗಿದೆ ಅಂದ್ಬಿಟ್ಟು ಆಸ್ಪತ್ರೆಯಲ್ಲಿ ಎಲ್ಲರೂ ಅಡ್ಮಿಟ್ ಮಾಡಿರ್ತಾರೆ. ಇನ್ನು ಇತ್ತ ಕಡೆ ಫೈನಲಿ ಶ್ರಾವಣಿಗೆ ತನ್ನ ತಾಯಿ ಬದುಕಿರೋ ಸತ್ಯ ಗೊತ್ತಾಗಿ ಸುಬ್ಬು ನಂದಿನಿಯ ಭೇಟಿ ಮಾಡಿಸ್ತಾನೆ. ಇದರಿಂದ ಶ್ರಾವಣಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಇನ್ನು ಇತ್ತ ಕಡೆ ನಂದಿನಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾಳೆ. ಸುಬ್ಬು ಮನೆಗೆ ಬಂದುಬಿಟ್ಟು ಎಲ್ಲರಿಗೂ ಈ ವಿಚಾರನ ತಿಳಿಸ್ತಾನೆ. ಏನು ಅಮ್ಮ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತಂದ್ಬಿಟ್ಟು ಸುಬ್ಬು ಅಂತ ಇದ್ರೆ, ನಿಂತ್ಕೊಳ್ಳೋ, ಅವರೆಲ್ಲರಿಗೂ ಊಟ ತಂದು ಮಾಡಿದ್ದೀನಿ, ಊಟ ತೊಗೊಂಡೋಗು ಅಂತಿದ್ರೆ, ಇಲ್ಲಮ್ಮ ಯಾರು ಕೂಡ ತಿನ್ನೋ ಪರಿಸ್ಥಿತಿಯಲ್ಲಿ ಅಲ್ಲಿಲ್ಲ, ತುಂಬ ಗಂಭೀರವಾಗಿದೆ ನಂದಿನಮ್ಮನವರ ಸ್ಥಿತಿ ಅಂದ್ಬಿಟ್ಟು ಇಲ್ಲಿ ಸುಬ್ಬು ಅಂತಿದ್ರೆ, ಸಮಾಧಾನ ಮಾಡ್ಕೊ, ಎಲ್ಲ ದೇವ್ರನ್ನ ಕಾಪಾಡ್ತಾನೆ, ದೇವರು ಯಾರು ಕೂಡ ಕೈ ಬಿಡಲ್ಲ, ಅಂಥವ್ರಲ್ಲಿ ಒಳ್ಳೆಯವರು ಅಂತೂ ಮೊದಲೇ ಕೈ ಬಿಡಲ್ಲ. ನಂದಿನಮ್ಮನವರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಯಾವುದೋ ರೀತಿ ತೊಂದರೆ ಆಗಲ್ಲ, ಟೆನ್ಷನ್ ತಗೋಬೇಡ, ನೀನು ಮೊದಲು ಆರಾಮಾಗಿರು, ಎಲ್ಲರಿಗೂ ಸಮಾಧಾನ ಮಾಡು ಅಂತಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಸುಬ್ಬು ಅಂತಿದ್ರೆ, ಅಲ್ಲ ಈ ಒಂದು ನಂದಿನಿ ಅಮ್ಮನವರು ಹುಷಾರಾದರೆ ಎಲ್ಲಿಗೆ ಬರ್ತಾರೆ ಅಂತ ಕೇಳ್ತಿದ್ರೆ, ಅದೇನ ಈಗ ಹೇಳ್ತಿದ್ದೆ ಕಾಂತಮ್ಮನವರೇ, ಅಲ್ಲ ನಂದಿನಿ ಅಮ್ಮನವರು ದೇವ್ರಂಥ ಮನುಷ್ಯರು, ದೇವ್ರನ್ನ ನಮ್ಮನೆ ತಾನೇ ಕರ್ಕೊಂಬರ್ಬೇಕು ಅಂತಿದ್ರೆ, ಅಯ್ಯೋ ನೀನು ಬೇರೆ ದೇವ್ರು ಅಂತಿದ್ಯಾರಪ್ಪ ಕಾರ್ತಿಕಯ್ಯ, ದೇವರ ದೇವಸ್ಥಾನ ತಾನೇ ಇರಬೇಕು, ಅವ್ರಿಗೋಸ್ಕರ ದೇವಸ್ಥಾನನೇ ಕಟ್ಟಿಸ್ಬಿಡು ಅಂತಂದ್ಬಿಟ್ಟು ಅಂತ ಇರ್ತಾಳೆ ಕಾಂತಮ್ಮ ಈ ಒಂದು ಕೊಂಕು ಮಾತಿಲಿ. ಆಗ ಸುಬ್ಬು ಅದಕ್ಕೇನಂತೆ ಕಳಿಸಿದ್ರು ಪರವಾಗಿಲ್ಲ, ಅವ್ರ ಅಂಗದಲ್ಲೇ ನಾವಿನ್ನೂ ಬದುಕಿರೋದು ಅಂತ ಹೇಳಿ ಕಾಂತಮ್ಮಗೆ ಸರಿಯಾಗಿ ಉತ್ತರ ಕೊಡ್ತಾರೆ. ಇಲ್ಲಿ ವಿಶಾಲು ಮತ್ತು ಪದ್ದು ಎಲ್ಲರೂ ಕೂಡ. ಇನ್ನು ಸುಬ್ಬು ಇವ್ರ ಹತ್ರ ಏನು ಮಾತಾಡೋದು ಅತ್ತೆ, ನಿಮಗೆ ಬರೀ ಇದೇ ಪದ್ಧತಿ ಆಯ್ತಲ್ವಾ, ಬರೀ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದು, ಹೋಗು ಅವರೆಲ್ಲರೂ ಅಲ್ಲಿ ಏನು ರೀತಿದ್ದಾರೋ ಏನೋ ಅವರೆಲ್ಲ ಮೊದಲು ವಿಚಾರಿಸ್ಕೊ, ಹೋಗು ಸುಬ್ಬು ನೀನು ಅಂದ್ಬಿಟ್ಟು ಇಲ್ಲಿ ಸುಬ್ಬನ ಕಳಿಸ್ತಾಳೆ ಧನಲಕ್ಷ್ಮಿ. ಇನ್ನು ಇತ್ತ ಕಡೆ ಬರೀ ಯಾರಾದರೂ ಬರಲಿ ಯಾರಾದರೂ ಬಿಡಲಿ, ನನಗೇನು, ನಾನು ತಿಂತಿರೋದೇ ಬಿಟ್ಟು ಊಟ, ನನಗೆ ಬಿಟ್ಟು ಊಟ ಸಿಕ್ಕರೆ ಸಾಕು ಅಂತಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ನಂದಿನಿಗೆ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ. ಆಗ ನರ್ಸು ತುಂಬಾ ಖುಷಿಯಾಗುತ್ತೆ. ಮೇಲಕ್ಕೆ ಎದ್ದೋಳಿ ಅಂತಿದ್ರೆ, ಅದು ನಾನು ಮೊದಲು ನನ್ನ ಗಂಡನ ಮತ್ತು ಮಗಳನ್ನ ನೋಡಬೇಕು, ಪ್ಲೀಸ್ ಅವ್ರನ್ನ ಕರೆಸಿ ಅಂದ್ಬಿಟ್ಟು ಅಂತ ಇದ್ದರೆ, ಸರಿ ಆಯಿತು ಇರಿ ಅಂತಂದ್ಬಿಟ್ಟು ಇಲ್ಲಿ ನರ್ಸ್ ಅಂತ ಇರ್ತಾಳೆ. ಹೊರಗಡೆ ಈ ಒಂದು ನಂದಿನಿಗೆ ಹುಷಾರಿರಲ್ಲ, ಟೆನ್ಷನ್ ಆಗಿಬಿಟ್ಟು ಶ್ರಾವಣಿ ನಮ್ಮಮ್ಮ ನೋಡಬೇಕಂತ ಎಷ್ಟು ಸರ್ತಿ ಅಂದ್ಕೊಂಡಿದ್ದೆ, ಆದರೆ ಅಮ್ಮ ನನ್ನ ಕಣ್ಣು ಮುಂದೆನಿದ್ರು ಗೊತ್ತಾಗಲಿಲ್ಲ, ದೇವರೇ ಯಾಕೆ ಈ ರೀತಿ ಮಾಡ್ತಾಯಿದ್ಯಾ, ಅಮ್ಮನಿಗೇನು ಆಗಬಾರ್ದು, ಅಮ್ಮ ಬೇಗ ಹುಷಾರಾಗಬೇಕು ಅಂತಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರೆ, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನಿಂದಾಗೆ ಇಷ್ಟು ವರ್ಷ ನಂದಿನಿ ನನ್ನಿಂದ ದೂರ ಇರಬೇಕಾಯ್ತು, ದೇವ್ರೆ ಅವಳಿಗೇನು ಆಗದೆ ಇರಪ್ಪ ಅಂತಂದ್ಬಿಟ್ಟು ಎಲ್ಲರೂ ಬೇಡ್ಕೊಳ್ಬೇಕಾದ್ರೆ ನರ್ಸ್ ಓಡಿ ಬಂದುಬಿಟ್ಟು, ಸರ್ ನಿಮ್ಮ ಒಂದು ಹೆಂಡತಿಗೆ ಪ್ರಜ್ಞೆ ಬಂದಿದೆ, ಅವ್ರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ ಅಂತಂದ್ಬಿಟ್ಟು ಸುಬ್ಬು ಎಲ್ಲರೂ ಕೂಡ ಬಂದಿರ್ತಾರೆ. ಆಗ ಈ ಒಂದು ಶ್ರಾವಣಿ ಮತ್ತು ಈ ವೀರ್ ಇಬ್ಬರು ಕೂಡ ಬಂದುಬಿಟ್ಟು, ಅರೆ ನಂದಿನಿ ಏನಾಯಿತು, ಹುಷಾರಲ್ಲ, ಹುಷಾರು ಅಂತಂದ್ಬಿಟ್ಟು ಅಂತ ಇರ್ತಾರೆ. ಅರೆ ವೀರ್ ಹೇಗಿದೆಯಾ, ಶ್ರಾವಣಿ ಹೇಗಿದೆಯಮ್ಮ ಅಂತಿದ್ರೆ, ಅಮ್ಮ ನಾನು ಚೆನ್ನಾಗಿದ್ದೀನಿ, ಅಲ್ಲ ಇಷ್ಟು ವರ್ಷ ನೀನು ನನ್ನ ಕಣ್ಣು ಮುಂದೆ ಇದ್ರು, ನೀನು ನನ್ನ ತಾಯಿ ಅಂತ ಗೊತ್ತೇ ಆಗಲಿಲ್ಲ ನೋಡು, ಏನು ಮಾಡೋದು, ನನಗೆ ನೀನು ನೋಡಿದಾಗೆಲ್ಲ ಅನ್ನಿಸ್ತಾ ಇತ್ತು ನೀನು ನನ್ನ ತಾಯಿನೇ, ನೀನು ಯಾಕೆ ನನ್ನ ತಾಯಿನೇ ಆಗಿಬಾರ್ದು ಅಂತ, ಆದರೆ ನನ್ನ ಮನಸ್ಸು ಸುಳ್ಳು ಹೇಳಿಲ್ಲ, ನೀನೇ ನನ್ನ ತಾಯಿ ಅಂತಂದ್ಬಿಟ್ಟು ಶ್ರಾವಣಿ ಅಂತ ಇದ್ರೆ, ಹೌದು ಅಂತಂದ್ಬಿಟ್ಟು ಖುಷಿಯಿಂದ ಎಲ್ಲರೂ ಕೂಡ ಒಂದಾಗ್ತಾರೆ. ಇನ್ನು ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಈ ಒಂದು ನಂದಿನ ಮನೆ ಕರ್ಕೊಂಬರ್ತಾರೆ. ನಂದಿನಿ ಮನೆ ಕರ್ಕೊಂಬಂದಿದ್ದ ತಕ್ಷಣವೇ ಧನು ಮತ್ತು ಈ ಒಂದು ವಿಶಾಲ್ ಇಬ್ಬರು ಕೂಡ ಆರತಿ ಮಾಡಿಕೊಂಡು ಶ್ರಾವಣಿನ ಮತ್ತು ವೀರ್ನ ಎಲ್ಲರೂ ಕೂಡ ಮನೆ ಒಳಗಡೆ ತುಂಬಿಸ್ಕೊಳ್ತಾರೆ. ಇನ್ನು ಇತ್ತ ಕಡೆ ರೂಮಲ್ಲಿ ರೆಸ್ಟ್ ಮಾಡೋಕ್ಕಂತ ನಂದಿನ ಬಿಟ್ಟಿರ್ತಾರೆ. ನಂದಿನಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ ಶ್ರಾವಣಿ ಮತ್ತು ವೀರ್, ಒಂದು ಮಗಳ ಥರನೇ ಟ್ರೀಟ್ ಮಾಡ್ತಾ ಇರ್ತಾರೆ. ಈ ಒಂದು ನಂದಿನ ಕುಂತರು ನಿಂತರು ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲನೂ ಕೂಡ. ಈ ಸಂಭ್ರಮ ನೋಡಿಬಿಟ್ಟು ಮನೆಯವರೆಲ್ಲರಿಗೂ ತುಂಬಾ ಖುಷಿ ಆಗ್ತಾಯಿದ್ರೆ, ಈ ಒಂದು ಕಾಂತಮ್ಮ ಮಾತ್ರ ಏನಿದು ಏನಾಗ್ತಿದೆ ಇಲ್ಲಿ, ಅಲ್ಲ ಮನೆಗೆ ಬರೀ ಬಿಟ್ಟು ಬಂದರಾಯಿತು, ಹಾಗೇನೋ ಆ ವೀರ್ ಯಜಮಾನ್ರು, ಅದಾದಮೇಲೆ ಅವನು ಪೃಥ್ವಿ ಅಂತೆ, ಮತ್ತು ಈಗ ಯಾರು ನಂದಿನಿ, ಅಯ್ಯೋ ಈ ಮನೆ ಧರ್ಮ ಛತ್ರ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ವಿಜಯಾಂಬಿಕಾ ತುಂಬಾ ಖುಷಿಯಾಗಿರ್ತಾಳೆ. ಆಗ ಆ ಒಂದು ಕಾಲ್ ಮಾಡಿಬಿಟ್ಟು, ಈ ವರ್ಷ ಬೈ ಎಲೆಕ್ಷನಲ್ಲಿ ನಾನೇ ಗೆಲ್ಲಬೇಕು, ನನಗೆ ಹೇಗಾದರೂ ಟಿಕೆಟ್ ಸಿಗೋ ಥರ ಮಾಡಲೇಬೇಕು, ನೀವು ಎಟ್ ಎನಿ ಕಂಡೀಷನ್ ನನಗೆ ಟಿಕೆಟ್ ಸಿಗಲೇಬೇಕು ಅಂದ್ಬಿಟ್ಟು ವಿಜಯಾಂಬಿಕಾ ಅಂತಿದ್ರೆ, ಸರಿ ಮೇಡಮ್ ಟ್ರೈ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲೆಲ್ಲ ಹೇಳ್ತಾ ಇರ್ತಾರೆ. ಆಗ ಮಾಮ್ ಅಂದ್ಕೊಂಡು ಈ ಮ್ಯಾಡಿ ಬರ್ತಾನೆ. ಯಾಕೆ ಮ್ಯಾಡಿ ಏನಾಯಿತು, ಯಾಕೆ ರೀತಿ ಕೂಗಾಡ್ತಿದ್ಯಾ ಅಂತಿದ್ರೆ, ಅಯ್ಯೋ ಆ ನಂದಿನಿಗೆ ಹುಷಾರಾಗ್ಬಿಟ್ಲಂತೆ, ಅವಳು ಡೈರೆಕ್ಟು ಈ ಒಂದು ಸುಬ್ಬು ಮನೆಗೆ ಹೊರಟಿದ್ದಾರೆ ಅಂತ ಮಾಮ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಅವಳು ಬದುಕ್ಬಿಟ್ಲಾ, ಅಯ್ಯೋ ಬಿಡಿಸು ಮ್ಯಾಡಿ, ಇವಾಗ ಎಲ್ಲನೂ ಕೂಡ ನನ್ನ ಕೈಲೇ ಇದೆ, ಯಾರು ಬದುಕಿದ್ರೆಷ್ಟು ಸತ್ತರೆಷ್ಟು ಅಂತಂದ್ಬಿಟ್ಟು ಅಂತ ಇದ್ರೆ, ಮಾಮ್ ಆ ನಂದಿನಿ ಸಾಮಾನ್ಯದಲ್ಲ, ಅವ್ರ ಬಗ್ಗೆ ನೀನು ಇಷ್ಟು
ಲೇಸಿಯಾಗಿ ತೊಗೊಳ್ಬೇಡ. ನಿನಗೆ ಈ ಅಧಿಕಾರ ಸಿಗಬೇಕಂದ್ರೆ ಎಷ್ಟು ಕಷ್ಟ ಬೇಕಾಯಿತು. ಅವಳಿದ್ದರೂ ಕೂಡ ಇಷ್ಟು ವರ್ಷ ನಮಗೆ ಟಾರ್ಚರೇ ಕೊಟ್ಟಿದ್ದಾಳೆ. ಅವಳು ಹೋಗ್ಬಿಟ್ಟಿದ್ರೆ ಎಷ್ಟು ಖುಷಿಯಾಗಿರೋದು ನೀನೇ ಯೋಚನೆ ಮಾಡು ಅಂತಿದ್ರೆ, ಅಯ್ಯೋ ಹೋಗಲಿ ಬಿಡಿ ಮ್ಯಾಡ್, ಈಗ ನಮ್ಮ ಕೈಯಲ್ಲಿ ಏನಿದೆ, ಈಗ ಎಲ್ಲ ಇಡೀ ಆಸ್ತಿ ಎಲ್ಲ ನನ್ನ ಕೈಯಲ್ಲಿದೆ. ಇದೇನೇ ಇದ್ದು ಇನ್ನು ಮುಂದೆ ನಾನೇ ತಾನೇ ಗೆಲ್ಲೋದು. ಈ ಆಟದಲ್ಲಿ ನನಗೆ ವಿಜಯ ಅಂದ್ಬಿಟ್ಟು ಇಲ್ಲಿ ವಿಜಯಾಂಬಿಕಾ ಅಂತ ಇರ್ತಾಳೆ. ಆಗ ಮ್ಯಾಡ್, ನೀನು ಇದನ್ನು ಸಿಲ್ಲಿಯಾಗಿ ತೊಗೊಳ್ಬೋದು ಮ್ಯಾಮ್, ಆದರೆ ನಾನು ಮಾತ್ರ ಬಿಡೋದೇ ಇಲ್ಲ. ನನಗೆ ಇದ್ರ ಬಗ್ಗೆ ತುಂಬಾ ಗಟ್ಟಿಯಾಗಿ ನಂಬಿಕೆ ಇದೆ. ಆ ಒಂದು ಸುಬ್ಬು, ಶ್ರಾವಣಿ, ವೀರ್, ನಂದಿನಿ ಯಾರು ಕೂಡ ಸುಮ್ಮನೆ ಬಿಡೋರೇ ಇಲ್ಲ. ನಮ್ಮಲ್ಲಿ ಒಂದು ಕಣ್ಣು ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ, ನಾನು ಅವ್ರಿಗೆ ತಕ್ಕ ಪಾಠ ಕಲಿಸ್ತೇನೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ. ಮ್ಯಾಡ್, ಸರಿ ಕಣೋ ಏನಾದರೂ ಮಾಡ್ಕೊ ಅಂತಂದ್ಬಿಟ್ಟು ಇಷ್ಟೆಲ್ಲ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ವಿಜಯಾಂಬಿಕಾ ಡೋಂಟ್ ಕೇರ್ ಅಂತ ಇದ್ದರೆ, ಇಲ್ಲ ಅವರು ಮಾತ್ರ ಸುಮ್ಮನೆ ಬಿಡಬಾರ್ದು, ಅವ್ರು ಹೇಗೆ ಇದ್ರು ಏನೋ ಒಂದು ಕಿತಾಪತಿ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಮ್ಯಾಡ್ಗೆ ಫುಲ್ ಟೆನ್ಷನ್ ಶುರು ಆಗಿಬಿಟ್ಟಿರುತ್ತೆ. ಇನ್ನು ಈತ ಕಡೆ ನಂದಿನಿಗೆ ಟ್ಯಾಬ್ಲೆಟ್ ತಿನ್ನಿಸೋದು, ನೀರು ಕುಡಿಸೋದೆಲ್ಲ ಮಾಡ್ತಾ ಇರ್ತಾರೆ. ಇನ್ನು ಇದೆಲ್ಲ ನಂದಿನಿ ಮಲ್ಕೊಂಡಿರ್ತಾಳೆ. ಅವಳಿಗೋಸ್ಕರ ಕಾಯ್ತಾ ಶ್ರಾವಣಿ ಇರ್ತಾಳೆ. ಅವಳು ಎದ್ದಿದ ತಕ್ಷಣವೇ, ಅಮ್ಮ ತಗೊಳ್ಳಿ ಅಮ್ಮ ನೀವು ಊಟ ಮಾಡಿ ಅಂತಾರೆ. ಬೇಡ ಕಣೆ ನನಗೆ ಅಂತಂದ್ಬಿಟ್ಟು ಇಲ್ಲಿ ನಂದಿನಿ ಅಂತಿದ್ರೆ, ಅಮ್ಮ ಸ್ವಲ್ಪ ತಿನ್ನಿ ಅಮ್ಮ ಅಂತಂದ್ಬಿಟ್ಟು ಶ್ರಾವಣಿ ಒತ್ತಾಯ ಮಾಡ್ತಾ ಇರ್ತಾಳೆ. ಇನ್ನು ಹಾಲಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಶ್ರಾವಣಿ, ಸುಬ್ಬು, ಪದ್ದು, ವೀರ್ ಎಲ್ಲರೂ ಕೂಡ. ನನಗೆ ಈ ರೀತಿ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಂತಿಂತೂ ನನ್ನ ತಾಯಿ ಮಾಡಲು ಸೇರಿಬಿಟ್ಟೆ. ಇಷ್ಟು ವರ್ಷ ನಾನು ತಾಯಿ ಬೇಕು ಬೇಕು ಅಂತ ಕಾಯ್ತಾ ಇದ್ದೆ. ಅಂತಿಂತು ನನಗೆ ನಮ್ಮಮ್ಮ ಸಿಕ್ಕಲು. ಅಮ್ಮ ಯಾಕಮ್ಮ ನೀನು ಇಷ್ಟು ವರ್ಷ ನನ್ನಿಂದ ದೂರ ಇದ್ದೆ, ಯಾಕೆ ನನ್ನ ನೋಡಬೇಕಂತ ಅನಿಸ್ಲೇ ಅಲ್ವಾ? ಅಷ್ಟು ದೊಡ್ಡ ತಪ್ಪು ನಾನು ಏನು ಮಾಡಿದೆ ಅಂತ ಶ್ರಾವಣಿ ಪ್ರಶ್ನೆ ಮಾಡ್ತಾಳೆ. ಇದರಿಂದ ನಂದನಿಗೆ ತುಂಬಾ ಬೇಜಾರಾಗ್ತಾಯಿದ್ರೆ, ಇನ್ನು ಈತ ಕಡೆ ಈ ಒಂದು ಇದೆಲ್ಲ ಆಗಿದ್ದು ನನ್ನಿಂದಲೇ. ನಾನು ಮಾಡಿರೋ ಒಂದೇ ಒಂದು ತಪ್ಪಿಂದಾಗಿ ಇಷ್ಟು ವರ್ಷ ಎಲ್ಲರೂ ಕೂಡ ದೂರ ಇರಬೇಕಾಯಿತು. ನನಗೆ ಕ್ಷಮಿಸ್ಬಿಡು ನಂದಿನಿ ಅಂತ ವೀರ್ ಅಂತಾರೆ. ಇಲ್ಲ, ನಾನು ಇಷ್ಟು ವರ್ಷ ಮಾಡಿದ್ದು ಯುದ್ಧ ಅಂದ್ಕೊಂಡೆ, ಆದರೆ ಈ ಯುದ್ಧದಲ್ಲಿ ಗೆದ್ದಿದ್ದು ನಾವೇ ಆದರೂ ಕೂಡ ಪಾಪ ಇದನ್ನೆಲ್ಲ ಸಂಕಷ್ಟ ಅನುಭವಿಸಿದ್ದು ನನ್ನ ಮಗಳು ಇಷ್ಟು ವರ್ಷ ತಂದೆ ತಾಯಿ ಪ್ರೀತಿಯಿಂದ ದೂರ ಆಗಿಬಿಟ್ಲು. ಅಂತಂದ್ಬಿಟ್ಟು ಬೇಜಾರಾಗ್ತಿದ್ರೆ, ಪರವಾಗಿಲ್ಲ ಅಮ್ಮ, ಈಗ ನಾವು ಒಂದಾಗಿದ್ದೀವಲ್ಲ ಅಷ್ಟೇ ಸಾಕು. ನನಗೆ ನಂಬಿಕೆ ಇತ್ತು ಒಂದಲ್ಲ ಒಂದಿನ ನೀವು ಸಿಗ್ತೀರಾ, ನಾವೆಲ್ಲರೂ ಒಂದಾಗ್ತೀವಂತ. ಈಗ ತಂದೆ ಪ್ರೀತಿ ಜೊತೆ ತಾಯಿ ಪ್ರೀತಿನೂ ಸಿಗ್ತಿದೆ, ಇದಕ್ಕಿಂತ ಖುಷಿ ಮತ್ತೊಂದೇನು ಬೇಕು ಅಂತಂದ್ಬಿಟ್ಟು ಶ್ರಾವಣಿ ಅಂತ ಇರ್ತಾರೆ. ಹೌದೌದು, ನೀವು ಹೇಳಿದ್ದು ಸರಿನೇ. ಆಗಾದರೆ ಈ ಖುಷಿಗೆ ಎಲ್ಲರೂ ಸ್ವೀಟ್ ತಿನ್ನಲ್ವಾ ಅಂತಿದ್ದೆ. ಸ್ವೀಟಾ ಇಲ್ಲ ಸಮೋಸನ ಅಂತಂದ್ಬಿಟ್ಟು ಸುಬ್ಬು ಎಲ್ಲರೂ ಕಾಲು ಎಳಿತಾ ಇರ್ತಾರೆ. ಅಯ್ಯೋ ಇದೇನಿದು, ಇಷ್ಟು ಖುಷಿಯಲ್ಲಿ ಸಮೋಸ ಯಾಕೆ, ಸ್ವೀಟೇ ಸರಿನೇ ಅಂದ್ಬಿಟ್ಟು ಪೃಥ್ವಿ ಎಂಟ್ರಿ ಕೊಡ್ತಾರೆ. ಅಯ್ಯೋ ಅಣ್ಣ ಬಾ ನೀನು ಅಂತಿದೆ. ಇಂತು ನಂದಿನಿ, ಖುಷಿ ಆಯ್ತಾರಮ್ಮ ನಿನಗೆ ಅಂತಿದೆ. ಅಣ್ಣ, ಈ ಖುಷಿಗೋಸ್ಕರ ತಾನು ಇಷ್ಟು ವರ್ಷ ನಾನು ಕತ್ಲ ಕೊನೆಯಲ್ಲಿ ಕಾದಿದ್ದು. ಅಂತೂ ನನ್ನ ಮಗಳು, ನನ್ನ ಅಳಿಯ, ನನ್ನ ಗಂಡ ಎಲ್ಲರೂ ಈ ರೀತಿ ಕುಟುಂಬ ಒಂದಾಗಿರೋದು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ನನಗೆ ಮತ್ತೊಂದು ಜನ್ಮ ಎತ್ತು ಬಂದಿರೋ ಥರ ಫೀಲ್ ಆಗ್ತಾಯಿದೆ ಅಂತ ನಂದಿನಿ ಅಂತ ಇರ್ತಾಳೆ. ಹೌದು ಅಂತಂದ್ಬಿಟ್ಟು ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ವೀರ್, ಇದೆಲ್ಲ ಆಗಿದ್ದು ನನ್ನಿಂದೆಲ್ಲ ಆಯಿತು. ನಾನು ಅಕ್ಕನ ಮಾತು ಕೇಳ್ಕೊಂಡು ಎಷ್ಟೆಲ್ಲ ಮೋಸ ಹೋಗ್ಬಿಟ್ಟೆ. ಅಕ್ಕನಿಂದಾಗಿ ನಾನು ನನ್ನ ಹೆಂಡತಿಯಿಂದ ದೂರ ಇರಬೇಕಾಯ್ತು. ನನ್ನ ಮಗಳು ಸ್ವಂತ ಮಗಳು ಅಂತ ಗೊತ್ತಿಲ್ಲದೇ ಅವಳಿಗೆ ದ್ವೇಷ ಮಾಡೋ ಥರ ಆಗ್ಬಿಡ್ತು. ಇವಳು ಎಷ್ಟೆಲ್ಲ ಕುತಂತ್ರ ಮಾಡಿದಾಳೆ, ಅವಳಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ಜೀವನದಲ್ಲಿ ಈ ರೀತಿ ಮತ್ತೆ ತಪ್ಪು ಮಾಡಲ್ಲ, ನನಗೆ ತಕ್ಕ ಶಾಸ್ತಿನೇ ಆಗಿದೆ. ನನಗೆ ಇಷ್ಟು ವರ್ಷ ಆಸ್ತಿ ಅಂತಸ್ತು ಕಾಳು ಆಳು ಎಲ್ಲರೂ ಇದ್ದರು, ಆದರೆ ಇಷ್ಟು ಖುಷಿ ಇದ್ದಿಲ್ಲ. ಆದರೆ ಈಗ ತುಂಬಾ ಖುಷಿ ಇದೆ. ಈ ನೆಮ್ಮದಿ ಜೀವನ ನನಗೆ ಬೇಕಾಗಿತ್ತು ಅಂತಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ ವೀರ್. ಹೌದು ಅಪ್ಪ, ನೀವು ಹೇಳಿದ್ದು ಸರಿಯಾಗೇ ಇತ್ತು. ಈ ಕೂಡು ಕುಟುಂಬದಲ್ಲಿರೋ ಖುಷಿನೇ ಬೇರೆ ಅಂತಂದ್ಬಿಟ್ಟು ಶ್ರಾವಣಿ ಅಂತ ಇರ್ತಾರೆ. ಈಗೇನಾಯಿತು, ಎಲ್ಲರೂ ಒಂದಾಗಿದ್ದು ತಾನೆ, ಎಲ್ಲರೂ ಖುಷಿಯಾಗಿರೋಣ, ಹಳದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅಂತಂದ್ಬಿಟ್ಟು ಈ ಒಂದು ಶ್ರಾವಣಿ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಶ್ರಾವಣಿ, ನಂದಿನಿ ಎಲ್ಲರೂ ತುಂಬಾ ಖುಷಿಯಿಂದ ಹಾಲಲ್ಲಿ ಮಾತಾಡಬೇಕಾದ್ರೆ, ಸರಿ ನನಗಂತೂ ನನ್ನ ಮಗಳು ನೋಡಾಯಿತು, ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗೋ ಸಮಯ ಬಂದೇ ಬಿಡ್ತು. ಆದರೆ ನನಗೆ ನನ್ನ ತಾಯಿನ ನೋಡಬೇಕು, ನನ್ನ ತಾಯಿ ಮಾಡಲು ಸೇರ್ಕೊಳ್ಬೇಕಂತ ಅನಿಸ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ನಂದಿನಿ ಅಂತಾಳೆ. ಅಷ್ಟೇ ತಾನೇ, ಮತ್ತಾಕೆ ಟೆನ್ಷನು, ನಾನು ಆಲ್ರೆಡಿ ಅಮ್ಮನವ್ರಿಗೆ ಕಾಲ್ ಮಾಡಿದ್ದೀನಿ, ಅಮ್ಮನವ್ರು ಇನ್ನೇನು ಬಂದೇ ಬಿಡ್ತಾರೆ ಅಂತಂದ್ಬಿಟ್ಟು ಸುಬ್ಬು ಅಂತ ಇರ್ತಾನೆ. ಆಗ ಇಲ್ಲಿ ಕಾಯ್ತಾ ಇರ್ತಾರೆ. ಅಂತೂ ಇಂತೂ ಇಷ್ಟು ವರ್ಷ ಆದಮೇಲೆ ಅಮ್ಮನ ನೋಡ್ತಾ ಇದ್ದೀನಿ, ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದ್ಬಿಟ್ಟು ನಂದಿನಿ ಅಂತ ಇರ್ತಾಳೆ. ಅಷ್ಟೊಳಗಡೆ ಹೊರಗಡೆಯಿಂದ ಕಾರ್ ಬಂದುಬಿಟ್ಟು ನಂದಿನಿ ಅಂತಂದ್ಬಿಟ್ಟು ಅಜ್ಜಿ ಕರೀತಾಳೆ ಲಲಿತಾಮ್ನವರು. ಅಲ್ಲಿಗೆ ಮತ್ತು ಈ ಒಂದು ಸುರೇಂದ್ರ ಮತ್ತು ಅವರು ಹೆಂಡತಿ ವಂದನ ಎಲ್ಲರೂ ಕೂಡ ಬಂದಿರ್ತಾರೆ. ಅಮ್ಮ ಅಂತಂದ್ಬಿಟ್ಟು ಓಡಿ ಬಂದುಬಿಟ್ಟು ನಂದಿನಿ ತಪ್ಕೊಳ್ತಾಳೆ. ನನಗೆ ನೀನು ಮತ್ತೆ ಸಿಗ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ ಕಡೆ, ನೀನು ಇಲ್ಲ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ. ನೀನು ಸಿಕ್ಕಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನನ್ನ ಜೀವನ ಮುಗಿಯೋಷ್ಟರಲ್ಲಿ ನೀನು ನೋಡಿದೆ ಅಲ್ವಾ, ಅಷ್ಟೇ ಸಾಕು, ನನ್ನ ಜನ್ಮ ಸಾರ್ಥಕ ಆಯಿತು. ನಂದಿನಿ ಹೇಗೆ ಇದೆಯಾ ಅಂದ್ಬಿಟ್ಟು ಎಲ್ಲರೂ ಕೂಡ ತಪ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನು ಹಾಲಲ್ಲಿ ಬಂದುಬಿಟ್ಟು ಎಲ್ಲರೂ ಖುಷಿಯಿಂದ ಜ್ಯೂಸೆಲ್ಲ ತಂದುಬಿಟ್ಟು ಎಲ್ಲರಿಗೂ ಜ್ಯೂಸೆಲ್ಲ ಹಂಚ್ತಾಳೆ ಧನಲಕ್ಷ್ಮಿ. ಅದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ಅಂತೂ ಶ್ರಾವಣಿ, ನೀನು ತಪಸ್ಸು ಸುಳ್ಳಾಗಲಿಲ್ಲ, ನೀನು ನಿಮ್ಮಮ್ಮ ಬರ್ತಾಳೆ ಅಂತ ಕಾಯ್ತಾನೆ ಇದ್ದೆ, ಅದೇನ ಇವತ್ತು ನನಸಾಯ್ತು ಅಂತಂದ್ಬಿಟ್ಟು ಎಲ್ಲರೂ ಅಂತ ಇದ್ರೆ, ಹೌದು ಅಜ್ಜಿ, ನನ್ನ ಕನಸು ನನಸಾಯ್ತು, ನೀನು ಕೂಡ ನಿನ್ನ ಮಗಳು ನೋಡಿ ಖುಷಿ ಪಟ್ಟಿದ್ಯಾ, ಹಾಗೆ ನಮ್ಮಮ್ಮ ನೋಡಿ ನಾನು ಖುಷಿ ಪಟ್ಟಿದ್ದೇನೆ. ಫೈನಲಿ ಎಲ್ಲರೂ ಒಂದಾದ್ವಲ್ಲ, ಅಷ್ಟೇ ಸಾಕು. ಈ ವಿಜಯಾಂಬಿಕಾ ನಮಗೆ ಎಷ್ಟೆಲ್ಲ ಮಣ್ಣು ಮುಗಿಸಿದಾಳೆ, ಅವಳಿಗೆ ತಕ್ಕ ಪಾಠ ಕಲಿಸ್ಲೇಬೇಕು, ಎಲ್ಲರೂ ಒಂದಾಗಿ ಅಂದ್ಬಿಟ್ಟು ಅಂತ ಇದ್ರೆ, ಹೌದು ಆ ಕುತಂತ್ರಿಗೆ ನಾನೇ ಸರಿ, ಅವಳಿಗೆ ತಕ್ಕ ಪಾಠ ನಾನೇ ಕಲಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ನಂದಿನಿ ಅಂತ ಇದ್ದರೆ
ಇಲ್ಲ ಅವಳು ಬಿಟ್ಬಿಡಿ, ಅವಳ ಸಮಸ್ಯೆನೇ ಬೇಡ ಅಂದ್ಬಿಟ್ಟು ವೀರ್ ಅಂತಾರೆ. ಅದೇಗಪ್ಪ ಬಿಡೋಕ್ಕಾಗುತ್ತೆ, ಇಷ್ಟು ವರ್ಷ ನನ್ನ ಮತ್ತು ನಿನ್ನ ದೂರ ಮಾಡಿದ್ದು ಅವಳು, ನಾನು ನನ್ನ ತಾಯಿ ಪ್ರೀತಿ ಸಿಗದೇ ಥರ ಮಾಡಿದ್ದು ಅವಳು, ಅವಳಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾಳೆ ವಿಜಯಾಂಬಿಕಾ ಮೇಲೆ ನಂದಿನಿ ಮತ್ತು ಶ್ರಾವಣಿ. ಇಲ್ಲಿ ವಿಜಯಾಂಬಿಕಾ ತುಂಬಾ ಖುಷಿಯಾಗಿದ್ದರೆ ಶಾಕ್ ನ್ಯೂಸ್ ಕೊಡೋಕ್ಕೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಈ ಒಂದು ನಂದಿನಿ. ಅದು ವಿಜಯಾಂಬಿಕಾ ಮನೆಯಲ್ಲೇ ಇರ್ತಾಳೆ. ಆಗ ವಿಜಯಾಂಬಿಕಾ ಮನೆಗೆ ಎಂಟ್ರಿ ಕೊಡ್ತಾನೆ ನಂದಿನಿ ಮತ್ತು ಈ ಒಂದು ಶ್ರಾವಣಿ ಇಬ್ಬರು ಒಟ್ಟಿಗೆ ಬಂದುಬಿಡ್ತಾರೆ. ಆಗ ವಿಜಯಾಂಬಿಕಾ ಅವರ ನೋಡಿ ಶಾಕ್ ಆಗುತ್ತೆ. ಏಯ್ ನೀವೇನಿಲ್ಲಿ, ಈ ಮನೆ ನಂದು, ಹೋಗಿ ಇಲ್ಲಿಂದ ಅಂತಿದ್ರೆ, ಈ ಮನೆ ನಿಂದ, ಈ ಮನೆ ನಂದು ಕಣೆ, ನನ್ನ ಗಂಡಂದು ಅಂತಂದ್ಬಿಟ್ಟು ಇಲ್ಲಿ ವಿಜಯಾಂಬಿಕಾ ಕೆನ್ನೆಗೆ ಬಾರಿಸ್ಬಿಟ್ಟು ಅಲ್ಲಿಂದ ಗೇಟ್ ಪಾಸ್ ಕೊಡ್ತಾರೆ. ವಿಜಯಾಂಬಿಕಾ ತತ್ತರಿಸಿಬಿಡ್ತಾಳೆ. ಹಾಗಾದರೆ ವಿಜಯಾಂಬಿಕಾಗೆ ಬೀದಿ ಪಾಲಾಗೋ ಸಮಯ ಬಂದೇ ಬಿಡ್ತಾ ಬೀದಿಗೆ ಬಿದ್ದ ವಿಜಯಾಂಬಿಕಾ ಅಂತೆ ಆಡ್ತಾರ ನಂದಿನಿ ಮತ್ತು ಈ ಒಂದು ಶ್ರಾವಣಿ ಇಬ್ಬರು ಸೇರಿಕೊಂಡು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.